ನೇತೃತ್ವದಲ್ಲಿ ಎಂಕ್ವೈರಿ ಆಗಬೇಕು ಅಥವಾ ಸಿಬಿಐ ಎಂಕ್ವೈರಿ ಆಗಬೇಕು. ಇನ್ನೊಂದು ಕೇವಲ 2-3 ದಿವಸದಲ್ಲಿ ಈ ಕೊಲೆಗೆ ಕಾರಣ ಆಗಿರುವಂತಹ ಬುಲೆಟ್, ಗನ್ನು, ಆ ಗನ್ಮ್ಯಾನ್ಗಳನ್ನ ಇವರು ಬಂಧನ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಎಲ್ಲಾ ನಾಯಕರುಗಳ ಹಿರಿಯರ ಜೊತೆ ನಾವು ಈಗಾಗಲೇ ಮಾತಾಡಿದ್ದೀವಿ. ಬಹಳ ಗಂಭೀರವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂತ ಯೋಚನೆ ಇದೆ. ಬಳ್ಳಾರಿ ಡಿಎಸ್ಪಿ ಸಸ್ಪೆಂಡ್ ಆಗಬೇಕು. ಆ ಕೊಲೆ ಮಾಡಿರುವಂತ ಗನ್ಮ್ಯಾನ್ ಅದೆಲ್ಲದನ್ನ ಸೀಸ್ ಮಾಡಿ ಮಾಧ್ಯಮಗಳ ಮೂಲಕ ರಾಜ್ಯದ ಜನರಿಗೆ ಅವರು ತಿಳಿಸಬೇಕು. ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಒಂದೆರಡು ಪ್ರಶ್ನೆ ಇದೆ. ಜನಾರ್ದನ್ ರೆಡ್ಡಿ ಅವರೇ, ನಿಮ್ಮನ್ನ A1 ಆಗಿ ಮಾಡಲಾಗಿದೆ ಕಂಪ್ಲೇಂಟ್ ಅಲ್ಲಿ ಅನ್ನೋದು ಗಂಭೀರ ಆರೋಪ. ಈಗ ಬುಲೆಟ್ ಫೈರ್ ಮಾಡಿದ್ದು ನಿಮ್ಮ ಗನ್ನಿಂದಾನೋ ಅಥವಾ ಬಂದೂಕು ನಿಮ್ಮ ಕೈಲಿತ್ತು ಅಂತಲೋ ಅಥವಾ ನೀವು ಹಲ್ಲೆ ಮಾಡಿದ್ದೀರಿ ಅಂತಾದ್ರೆ A1 ಮಾಡೋದ್ರಲ್ಲಿ ಅರ್ಥ ಇರ್ತಿತ್ತೇನೋ. ಬಟ್ ನಿಮ್ಮನ್ನ ಹಾಗೆ ಶ್ರೀರಾಮುಲು ಅವರನ್ನ ಕೇಸ್ನ ಒಳಗಡೆ ಸೇರಿಸಿರೋದು ಕಂಪ್ಲೇಂಟ್ ಬೇರೆಯವರು ಕೊಟ್ಟಿದ್ದಾರೆ, ಅದು ಕಾಂಗ್ರೆಸ್ ಪಕ್ಷದವರೇ ಕೊಟ್ಟಿದ್ದಾರೆ, ಬೇರೆ ಪ್ರಶ್ನೆ. ಬಟ್ ಸ್ಟಿಲ್ ಪೊಲೀಸ್ ಇಲಾಖೆಯಿಂದ ದಾಖಲಾಗಿರುವ ಕೇಸ್ನಲ್ಲಿ A1 ನೀವು, ಇದಕ್ಕೆ ನಿಮ್ ಪ್ರತಿಕ್ರಿಯೆ ಏನು? ನೋಡಿ, ಕೇಸ್ಗಳಿಗೆ 100 ಕೇಸ್ ಮಾಡಿದ್ರು ಕೂಡ ನಾವು ಹೆದರೋ ಜಾಯಮನಲ್ಲ. ಸಾರ್ವಜನಿಕ ಬದುಕಲ್ಲಿದ್ದಾಗ ನಮ್ಮನೆಗೆ ಬಂದು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಮೇಲೇನೆ ಕೇಸ್ ಮಾಡಿದ್ದಾರೆ. ಸಂತೋಷ, ಕಾನೂನಿದೆ, ಕೋರ್ಟ್ ಇದೆ. ಅದ್ರ ಬಗ್ಗೆ ಅವ್ರ ಮೇಲೆ ಕೂಡ ನಾವು ಕೇಸ್ಗಳನ್ನ ಮಾಡಿದ್ದೀವಿ. ಇದೆಲ್ಲವೂ ಬೇಡ. ಆ ಅಮಾಯಕ ಪ್ರಾಣ ಬಲಿಯಾಗೋದಕ್ಕೆ ಕಾರಣ, ಅದರ ಹಿನ್ನೆಲೆ ಯಾರು ಏನು ಅದನ್ನ ಮಾಧ್ಯಮಗಳ ಮೂಲಕ ಇಮ್ಮಿಡಿಯೇಟ್ ಆಗಿ ಸರ್ಕಾರ ಬಹಿರಂಗಪಡಿಸಬೇಕು. ನಗರ ಡಿಎಸ್ಪಿ ಇವತ್ತೇನು ನಂದಾರೆಡ್ಡಿ ಇದ್ದಾನೆ, ಅವನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಯಾಕೆ ನಂದಾರೆಡ್ಡಿ ಅವ್ರ ಮೇಲೆ ಅಷ್ಟು ಕೋಪ ಯಾಕೆ ಜನಾರ್ದನ್ ರೆಡ್ಡಿ ಅವರೇ? ಈಗ ಕಡೆಗೆ ಬಲಿಯಾಗೋದು ಪೊಲೀಸ್ ಇಲಾಖೆನೆ ಅಂತ ಆಗ್ಬಿಡುತ್ತಲ್ಲ. ಒಂದ್ ಕಡೆ ಸರ್ಕಾರ SP-ನ ಸಸ್ಪೆಂಡ್ ಮಾಡುತ್ತೆ, ನೀವು ವಿರೋಧ ಪಕ್ಷದವರಾಗಿ DYSP-ನ ಸಸ್ಪೆಂಡ್ ಮಾಡಿ ಅಂತ ಹೇಳ್ತಿದ್ದೀರಿ. ಪೊಲೀಸ್ ಇಲಾಖೆ ಮೇಲೆ ಇಷ್ಟೊಂದು ಅಪನಂಬಿಕೆ ಅಥವಾ ಅಸಮಾಧಾನ ಯಾಕೆ? ಅಲ್ಲ, ಹಾಗಂತಲ್ಲ. ನೋಡಿ, SP ಸಸ್ಪೆಂಡ್ ಆಗಿದ್ರ ಬಗ್ಗೆ ನಮಗೆ ದುಃಖ, ನೋವಿದೆ. ಈ ನಗರದಲ್ಲಿ ಒಬ್ಬ DSP ಆಗಿದ್ದು ಇಂಚಿಂಚು ಗೊತ್ತಿರುವಂತವನು ಎಂಟೈರ್ ರೌಡಿ ಗ್ಯಾಂಗ್ಗಳನ್ನ ಮತ್ತು ಭರತ್ ರೆಡ್ಡಿನ ನಮ್ಮ ಮನೆಯವರೆಗೆ ಅಲೋ ಮಾಡಿದ್ದು ನಗರ DSP. ಹಾಗಾಗಿ ಪೊಲೀಸ್ ವೈಫಲ್ಯ ಆಗಿರೋದು ನಗರ DSP ಮೂಲಕ. ನಾನು ಒಬ್ಬ ಪೊಲೀಸ್ ಮಗ. ಪೊಲೀಸರಂದ್ರೆ ನನಗಿರೋ ಪ್ರೀತಿ ಯಾರಿಗೂ ಕೂಡ ಇಲ್ಲ. SP ಸಸ್ಪೆನ್ಷನ್ ಆಗಿದ್ದು ನಮ್ಗೆ ಬಹಳ ದುಃಖ ತಂದಿದೆ. DSP ಅಂತ ಒಂದು ವ್ಯಕ್ತಿ ಎಲ್ಲ ಗೊತ್ತಿದ್ದು ಕೂಡ ಏನು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬರುತ್ತೆ, ನಮ್ಮ ಮನೆಯವರೆಗೆ ಕರ್ಕೊಂಡು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನಲ್ಲ, ಹಾಗಾಗಿ ಅವರು ಸಸ್ಪೆಂಡ್ ಆಗಬೇಕು ಅನ್ನೋದು ನಮ್ಮ ಮತ. ಈಗ ಮೃತಪಟ್ಟ ರಾಜಶೇಖರ್, ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಹೋದ್ರು ಕಂತೆ ಅಂದ್ರೆ ಅದು ಪರಿಹಾರವೇ, ಅದ್ರ ಬಗ್ಗೆ ನಮ್ಗೇನು ಆಕ್ಷೇಪ ಇಲ್ಲ. ಬಟ್ ಹಣ ಕೊಟ್ಬಿಟ್ಟು ಸಮಾಧಾನ ಮಾಡಿ ಬಂದ್ರು. ಈಗ ರಾಜಶೇಖರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರು ಕೂಡ ಅವ್ರ ತಂದೆ ಬಿಜೆಪಿ ಕಾರ್ಯಕರ್ತರಂತೆ. ನೀವ ಕುಟುಂಬಕ್ಕೆ ಸರ್, ಇವಾಗ ದೊಡ್ಡವ್ರ ನಡುವೆ ಜಗಳದಲ್ಲಿ ಬಲಿಯಾಗಿದ್ದೊಬ್ಬ ಅಮಾಯಕ. ಸೊ ನೀವು ಅಥವಾ ನಿಮ್ಮ ಪಕ್ಷದಿಂದ ಮೃತಪಟ್ಟ ರಾಜಶೇಖರ್ ಅವರ ಮನೆಗೆ ಸಹಾಯನೋ ಪ್ರೋತ್ಸಾಹನೋ ಏನಾದ್ರೂ ನಿರೀಕ್ಷೆ ಮಾಡಬಹುದಾ ಅಂತ ಏನಾದ್ರೂ ಆಗಿದೆಯಾ ಇಲ್ಲಿವರೆಗೂ? ನೋಡಿ ಸ್ಮಿತಾ, ಹಣ ಕೊಡುವುದರಲ್ಲಿ ಅಥವಾ ಮನೆ ಕಟ್ಟಿಸಿಕೊಡೋದ್ರಲ್ಲಿ ಅವು ಏನ್ ಮಾಡಬೇಕು ಅನ್ನೋದು ಸಾರ್ವಜನಿಕವಾಗಿ ನಾವು ರಾಜಕೀಯವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ನಾವು ದಾನ ಧರ್ಮ ಮಾಡೋದು ಈ ಕೈಯಿಂದ ಇನ್ನೊಂದು ಕೈ ಗೊತ್ತಾಗಬಾರ್ದಂತ ಹಿರಿಯರು ಹೇಳ್ತಾರೆ. ಅದು ಎರಡನೇ ವಿಚಾರ. ಮೊದಲು ಆ ಅಮಾಯಕ ಬಲಿಯಾಗಿದ್ದಕ್ಕೆ ಕಾರಣೀಭೂತ ಆ ವಿಚಾರ ಸಾರ್ವಜನಿಕವಾಗಿ ತಿಳಿಸಿದ ಮೇಲೆ ಉಳಿದಿದ್ದನ್ನ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ಮತ್ತೆ ನಿಮ್ ಟಿವಿ ಮೂಲಕ ಬಂದು ನಾನು ಹೇಳ್ತೀನಿ. ಒಂದ್ 3-4 ಪ್ರಶ್ನೆಗಳು ಕಡೆದಾಗಿ. ಜನಾರ್ದನ್ ರೆಡ್ಡಿ ಸರ್, ಬೇಸಿಕಲಿ ನಿಮ್ಮೇಲೆ ಬರ್ತಿರುವ ಗಂಭೀರ ಆರೋಪ ಅಂದ್ರೆ ಇಡೀ ಬಳ್ಳಾರಿಯಲ್ಲಿ ರಾಜಕೀಯ ಕಲ್ಚರ್ ಹಾಳಾಗ್ಲಿಕ್ಕೆ ಕಾರಣವೇ ನೀವು ಹಾಗೆ ಶ್ರೀರಾಮುಲು ಅವರು. ನೆರೆಯ ಆಂಧ್ರದ ಸಿನಿಮಾ ರಾಜಕಾರಣವೂ ಅಲ್ಲ, ನೆರೆಯ ಆಂಧ್ರ ಪ್ರದೇಶದ ಸಿನಿಮಾ ಸ್ಟೈಲ್ ನಲ್ಲಿ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಹೋದ್ರು, ಅಲ್ಲಿಂದಲೇ ಈ ಬಳುವಳಿ ಪ್ರಾರಂಭವಾಗಿದ್ದು ಅನ್ನೋದು ಪದೇ ಪದೇ ಆರೋಪ ಕೇಳೋಕ್ ಸಿಗ್ತಾ ಇರತ್ತೆ. ನಿಮ್ಮಿಂದ ಇದಕ್ಕೊಂದು ಕ್ಲಾರಿಫಿಕೇಶನ್ ಬೇಕು. ಹೌದಾ, ಬಳ್ಳಾರಿಯ ರಾಜಕಾರಣದ ಕಲ್ಚರ್ ಹಾಳು ಮಾಡಿದ್ ನೀವೇನ? ನೋಡಿ ಸ್ಮಿತಾ ಅವರೇ, ನಾನು ನಿಮ್ಮನ್ನ ಆಹ್ವಾನ ಬಳ್ಳಾರಿಗೆ ಮಾಡ್ತಾ ಇದ್ದೇನೆ. ದಯಮಾಡಿ ನೀವೇ ಖುದ್ದಾಗಿ ಬಳ್ಳಾರಿಗೆ ಬಂದು ಪ್ರತಿ ಸಾಮಾನ್ಯ ಜನರಿಂದ ಶ್ರೀಮಂತರವರೆಗೆ ಬಳ್ಳಾರಿ ರಾಜಕಾರಣ ನಾವು ಹೇಗೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನೀವೇ ಖುದ್ದಾಗಿ ತಿಳ್ಕೊಂಡು ಆ ಸತ್ಯಾಂಶ ಟಿವಿ ಮೂಲಕ ಜನರಿಗೆ, ನೀವು ರಾಜ್ಯದ ಜನರಿಗೆ ತಿಳಿಸಿ. ಬಟ್ ಅದೊಂದು ಬ್ಲಾಕ್ ಮಾರ್ಕ್ ಉಳಿದ್ ಬಿಡ್ತಲ್ಲ ಜನಾರ್ದನ್ ರೆಡ್ಡಿ ಸರ್. ಅಂದ್ರೆ ಗಣಿ ವಿಚಾರಕ್ಕೆ ಹಗರಣಗಳು, ಜೈಲ್ಗೆ ಹೋಗಿದ್ದು, ಇದು ಅಷ್ಟು ಸುಲಭ ಅನಿಸ್ತಿದೆಯಾ ನಿಮ್ಗೆ? ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು, ಮತ್ತೆ ಸಾರ್ವಜನಿಕರ ಮುಂದೆ ನಾನೊಬ್ಬ ಉತ್ತಮ ರಾಜಕಾರಣಿ ಅಂತ ಹೇಳಿ ಪ್ರೆಸೆಂಟ್ ಮಾಡ್ಕೊಳ್ಳೋದು. ನೋ ಡೌಟ್ ಗಂಗಾವತಿ ಜನರು ಮಾಡಿದ್ದಾರೆ. ತಾವು ಬರಬೇಕು. ಅಲ್ಲಲ್ಲ,
ನೋಡಿಮ್ಮ, ಒಂದು ವಿಷಯ ಸ್ಮಿತಾ, ತಾವು ಪಬ್ಲಿಕ್ ಅಲ್ಲಿ ಜನರ ಒಪಿನಿಯನ್ ಫೈನಲ್. ಅವ್ರು ನನ್ನ ಮೇಲೆ ಹೇಳಿದ್ರು, ನಾನು ಅವ್ರ ಮೇಲೆ ಹೇಳಿದ್ದು ಬೇಡ. ನೀವು ಬಳ್ಳಾರಿ ಇಡೀ ನಿಮ್ಮ ರಿಪೋರ್ಟರ್ಸ್ ಒಂದು 10 ಮಂದಿನ ಕಳಿಸಿ, ಮನೆ ಮನೆಗೆ ಕಳಿಸಿ ಅವ್ರ ಒಪಿನಿಯನ್ ತಗೊಂಡು ಅದ್ರ ಮೇಲೆ ನೀವು ತೀರ್ಮಾನ ಮಾಡಿ. ಸರಿ, ಇನ್ನೊಂದು ಈ ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲ ನೀವು ಹೇಗೆ ಉತ್ತರ ಕೊಡ್ತೀರಿ ಅಂತ ಹೇಳಿ. ಈ ನಾರಾ ಭರತ್ ರೆಡ್ಡಿ ಅವರಿಗೆ ಆಪ್ತರಾದ ಚಾನಲ್ ಶೇಖರ್, ನನ್ಗೆ ಅವ್ರ ಹೆಸರು ಪೂರ್ತಿ ಕರೆಕ್ಟ್ ಆಗಿ ಗೊತ್ತಿಲ್ಲ, ಶೇಖರ್ ಅಂತ ಹೇಳಿ ನಾವು ತಗೊಳ್ಳೋಣ, ಕಂಪ್ಲೇಂಟ್ ಕೊಟ್ಟವರು ಕೂಡ ಅವರೇನೆ. ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಾಗ ಹೇಳ್ತಾ ಇದ್ರು, ಕಳೆದ 2.5 ವರ್ಷದಲ್ಲಿ ಬಳ್ಳಾರಿಯನ್ನ ಸಿಂಗಾಪುರ್ ಮಾಡೆಲ್ ನಲ್ಲಿ ಭರತ್ ರೆಡ್ಡಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಈ ಸಿಂಗಾಪುರ ಮಾಡೆಲ್ ನಲ್ಲಿ ಬಳ್ಳಾರಿ ಅಭಿವೃದ್ಧಿ ಆಗಿರೋದನ್ನ ಸಹಿಸಲಿಕ್ಕೆ ಬಿಜೆಪಿಯವರಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅವ್ರ ಆರೋಪ. ನಿಜಾನ ಬಳ್ಳಾರಿ ಸಿಂಗಾಪುರ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆಯಾ? ನೀವು ಮತ್ತೆ ಹೇಳ್ಬೇಡಿ ಕ್ಯಾಮ್ರಾ ಕಳಿಸಿ ಅಂತ ಹೇಳಿ, ನೀವು ಕೂಡ ಒಬ್ಬ ಜನಪ್ರತಿನಿಧಿ ಆಗಿದ್ದವರು, ನಿಮ್ಮ ಕಣ್ಣಲ್ಲಿ ನೀವು ಏನ್ ಗಮನಿಸಿದ್ದೀರಿ ಅದನ್ನ ಹೇಳಿ. ನೋಡಿಮ್ಮ, ಅಭಿವೃದ್ಧಿ ಅನ್ನೋದು ಶೂನ್ಯ. ಅವನು ಮಾಡ್ತಾ ಇರೋದೇನೆಂದ್ರೆ, ಈ 2.5 ವರ್ಷದಲ್ಲಿ 2 ಸರ್ಕಲ್ಗಳನ್ನ ನಾವು ಕಟ್ಟಿದ್ದನ್ನ ಬೆಳೆಸಿ ಅದಕ್ಕೆ ತೇಪೆ ಹಚ್ಚಿ ಈ ರೀತಿ ರಾಜಕೀಯ ಸ್ವಾರ್ಥದಿಂದ ಏನೋ ಮಾಡ್ಲಿಕ್ಕೆ ಹೋಗಿದ್ದಾನಾಗ್ಲಿ. ಮತ್ತೆ ನಾನು ಕ್ಯಾಮೆರಾ ಕಳಿಸಿರಿ ಅಂತ ಹೇಳ್ತಾ ಇಲ್ಲ ನಿಮಗೆ. ತಮ್ಮ ರಿಪಬ್ಲಿಕ್ ಟಿವಿ ರಿಪೋರ್ಟರ್ಸ್ ಬಳ್ಳಾರಿಯಲ್ಲೇ ಇರೋ ಕಾರಣ ಅಭಿವೃದ್ಧಿ ಯಾರ ಸಮಯದಲ್ಲಿ ಹೆಂಗಾಗಿದೆ, ಬಳ್ಳಾರಿ ನಗರ ಯಾವ ಸ್ವರೂಪಕ್ಕೆ ಬಂದಿದೆ ಅನ್ನೋದನ್ನ ದಯಮಾಡಿ ತಾವು ತಮ್ಮ ರಿಪೋರ್ಟರ್ ಮೂಲಕನೇ ವಿಜುವಲ್ಸ್ ಎಲ್ಲದನ್ನು ಕೂಡ ತರಿಸ್ಕೊಳ್ಳಿ. ಸರಿ, ನನ್ ಬಹುಶಃ ಕಡೆ ಪ್ರಶ್ನೆ ಜನಾರ್ದನ್ ರೆಡ್ಡಿ ಅವರೇ, ಈ ಗನ್ ಕಲ್ಚರ್ ಪಾಲಿಟಿಕ್ಸ್ UP ಬಿಹಾರದಲ್ಲಿ ಇತ್ತಂತೆ, ಇವಾಗ ಅದು ಕೂಡ ಕಡಿಮೆ ಆಗ್ತಿದೆ ಅಂತ ಹೇಳಿ ನಾವು ಕೇಳ್ತಾ ಇರ್ತೀವಿ. ನಮ್ಮ ರಾಜ್ಯಕ್ಕಂತೂ ಬೇಡ. ಈ ಪ್ರೈವೇಟ್ ಗನ್ಮ್ಯಾನ್ಗಳು, ಗನ್ನು, ಅದರಿಂದ ಅಮಾಯಕರು ಬಲಿಯಾಗೋದು, ಈ ಸವಾಲು ಪ್ರತಿ ಸವಾಲು, ಈ ರೀತಿಯ ರಾಜಕಾರಣ ನಮ್ಮ ರಾಜ್ಯಕ್ಕೆ ಒಗ್ಗೋದು ಅಲ್ಲ. ಇದು ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಬ್ಬ ಸಾಮಾನ್ಯ ನಾಗರಿಕಳಾಗಿ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ಕೂಡ ಜನಪ್ರತಿನಿಧಿ ಅನ್ನೋ ಕಾರಣಕ್ಕೆ. ಈ ಗನ್ ಕಲ್ಚರ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಷ್ಪಕ್ಷಪಾತವಾಗಿ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ಹಿಂದೆ 5 ವರ್ಷ ಇದ್ರು, ಇವಾಗ 2.5 ವರ್ಷ ಆಗಿದೆ. ಇನ್ನ 2.5 ವರ್ಷ ಅವರೇ ಮುಂದೆ ಬರಬೇಕಂತ ಕೂಡ ನಾವು ಬಯಸ್ತೀವಿ. ನಿಷ್ಪಕ್ಷಪಾತವಾಗಿ ಅವರ ಕಾಲಾವಧಿಯಲ್ಲಿ ಬಳ್ಳಾರಿಯಲ್ಲಿ ಈ ಗನ್ ಕಲ್ಚರ್ ಏನಿದೆ, ಯಾರಿಂದ ಇದೆ, ಹೇಗಿದೆ, ನಿನ್ನೆ ನಡೆದಿರೋ ಘಟನೆಗಳ ಬಗ್ಗೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಬಹಿರಂಗವಾಗಿ ಸಾರ್ವಜನಿಕರಲ್ಲಿ ಒಬ್ಬ ಉತ್ತಮ ಮುಖ್ಯಮಂತ್ರಿ, ಅವರಿಗೆ ಸಂಬಂಧಪಟ್ಟವರಾದರೂ ಕೂಡ ಅವರು ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಜನರಿಗೆ ತೋರಿಸ್ಕೊಟ್ರೆ ನಿಜವಾಗ್ಲೂ ಕೂಡ ಈ ಕಲ್ಚರ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ರೈಟ್, ಧನ್ಯವಾದ ಜನಾರ್ದನ್ ರೆಡ್ಡಿ ಅವರೇ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ, ಹಾಗೆ ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ನೀವು ಬಳ್ಳಾರಿಗೆ ಬರಲೇಬೇಕು. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು.